ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಇವತ್ತು ಅಕ್ಷಯ ತೃತೀಯ ಚೆನ್ನಾಗಿತ್ತು, ಒಳ್ಳೆಯದಾಗಿರುತ್ತೆ ನಿಮಗೆ. ಸ ಇವತ್ತು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಯಾವತ್ತಿದ್ರೂ ಅಕ್ಷಯ ತೃತೀಯಾಗೇ ಇರುತ್ತೆ ನಿಮಗೆ. ಸದಾ ಚೆನ್ನಾಗಿರಿ, ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ. ಸೊ ಇವತ್ತು ನಾನೊಂದು ರೀಡಿಂಗ್ ಮಾಡ್ತೀನಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಆ್ಯಕ್ಚುಲಿ ನನಗೆ ಇದು ಚಾನಲ್ ಆಗಿರೋ ಟಾಪಿಕ್ ಇದು. ಇವತ್ತಿನ ಟಾಪಿಕ್ ಏನಂದರೆ ನಮ್ಮನ್ನು ನಾವು ಹೇಗೆ ಹೆಲ್ಪ್ ಮಾಡ್ಕೊಬೇಕು ಅಂತ. ಹೌ ಕ್ಯಾನ್ ವಿ ಹೆಲ್ಪ್ ಅವರ್ ಸೆಲ್ಫ್? ಓಕೆ, ಸೊ ಟ್ಯಾರೋ ಮೂಲಕ ಮೆಸೇಜ್ ತೆಗಿತೀನಿ ಆ್ಯಂಡ್ ಚಾನಲ್ ಮಾಡ್ತೀನಿ, ತೆಗಿತೀನಿ. ಓಕೆ, ನಿಮ್ಗೇನಾದರೂ ತೆಗ್ದು ಹಾಕಬೇಕು ಅಂತಿದೆಯಾ ಲೈಫ್ನಲ್ಲಿ? ಲೈಕ್ ನನಗದು ಬೇಡ, ಲೈಕ್ ನಂಗೆ ಆ ಹ್ಯಾಬಿಟ್ ಬೇಡ, ನನಗೆ ಆ ಥರ ಲೈಫ್ ಸ್ಟೈಲ್ ಇಷ್ಟ ಇಲ್ಲ, ಫಸ್ಟ್ ತೆಗ್ದಾಕಿ. ಓಕೆ. ಸೊ ಆಮೇಲೆ ಈ ಏಂಜಲ್ ನಂಬರ್ ಕಾರ್ಡ್, ನಾನು ಒಂದು ಕಾರ್ಡ್ ತೊಗೊತೀನಿ. ಓಕೆ, ಸೊ ದಟ್ ಜಾಸ್ತಿ ಕನ್ಫ್ಯೂಸ್ ಆಗೋದು ಬೇಡ. ನೀವು ಈ ಏಂಜಲ್ ನಂಬರ್ ಜೊತೆ ವರ್ಕ್ ಮಾಡಿ. ಪರ್ಸ್ನಲಿ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ, ಬಿಕಾಸ್ ಇವಾಗಿರೋ ಸಮಯ ಸಂದರ್ಭ ನೋಡಿದ್ರೆ ಏಂಜಲ್ ನಂಬರ್ ಜೊತೆ ನೀವು ವರ್ಕ್ ಮಾಡೋದು ಇಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ನೀವು ಕರೆಕ್ಟ್ ದಾರಿಲಿದ್ದೀರಾ, ಮುಂದಕ್ಕೆ ಈ ನನ್ನ ರೀಡಿಂಗ್ ಮತ್ತು ಏಂಜಲ್ ನಂಬರ್ನ ಫಾಲೋ ಮಾಡಬೇಕಾದಾಗ ನೀವು ಕರೆಕ್ಟ್ ದಾರಿಲಿದ್ದೀರಾ ಅಂತ ಯೂನಿವರ್ಸ್ ಕಡೆಯಿಂದ ಅಥವಾ ಹೈಯರ್ ಪವರ್ ಅಥವಾ ದೇವ್ರ ಕಡೆಯಿಂದ, ದೇವತೆ, ನೀವು ಯಾವುದನ್ನು ಜಾಸ್ತಿ ನಂಬ್ತೀರೋ ಓಕೆ ಕಡೆಯಿಂದ ನಿಮಗೆ ಏನು ಬೇಕೋ ಒಂದು ಸಿಗ್ನಲ್ ಸಿಗಬೇಕು ಅಂತ ಆಸೆ ಇದ್ದರೆ ಅದು ಯಾವ ರೀತಿ ನಿಮಗೆ ಸಿಗ್ನಲ್ ಸಿಗುತ್ತೆ ಅನ್ನೋದು ಈ ಕಾರ್ಡಿಂದ ತೆಗಿತೀನಿ. 2 ಕಾರ್ಡು. ಓಕೆ, ಇದರಿಂದ 2, ಏಂಜಲ್ ನಂಬರ್ 1, ಟ್ಯಾರೋನಲ್ಲಿ 3. ಓಕೆ, ಸೊ ಬನ್ನಿ ಶುರು ಮಾಡೋಣ. ನಿಮ್ಮ ಮನೇಲಿ ತುಂಬ ಗಿಜಿ ಅಂತ ಹಳೆಯ ಬಟ್ಟೆ ಅಥವಾ ಪೇಪರ್ಗಳು ಜಾಸ್ತಿ ಏನಾದರೂ ಇದ್ದರೆ ಬೇಡ ಅಂತ ವಸ್ತುಗಳು ಫಸ್ಟ್ ತೆಗ್ದಾಕಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಅದನ್ನು ತೆಗ್ದಾಗ, ನಾಟ್ ಬಿಕಾಸ್ ಅದರಿಂದ ಏನಾದರೂ ಇದಾಗುತ್ತೆ ಅಂತ, ಬಟ್ ಅದರಿಂದ ಸಬ್ಕಾನ್ಷಿಯಸ್ಲಿ ನಮಗೊಂಥರ ಮೈಂಡ್ ಫಾಗಿ ಆಗೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮ ಸರೌಂಡಿಂಗ್ಸ್ ಚೆನ್ನಾಗಿರಬೇಕು ಅಂತ ಹೇಳೋದು. ಕಿಂಗ್ ಆಫ್ ಕಪ್ಸ್. ವಾವ್, ಫಸ್ಟ್ ನಿಮ್ಮ ಎಮೋಷನ್ಸ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಬೇರೆಯವ್ರು ಹೇಳೋದನ್ನು ಜಾಸ್ತಿ ಮನ್ಸಿಗೆ ಹಚ್ಕೊಳ್ಳೋದು ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ನೀವು ತುಂಬ ಕಷ್ಟಪಟ್ಟು ಇವಾಗ ನಿಮ್ಮ ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲಲ್ಲಿ ತಂದಿದ್ದೀರಾ. ಓಕೆ, ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ. ಬರೋ ಆಪರ್ಚುನಿಟೀಸ್ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ಅಥಾರಿಟಿ ಸ್ವಲ್ಪ ಡೌನ್ ಟು ಅರ್ತ್ ಇಟ್ಕೊಳ್ಳಿ. ಓಕೆ, ನೀವೆಲ್ಲೋದ್ರ ಜೊತೆಗೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಪ್ಯಾಷನ್, ನೀವು ಜೊತೆಗೆ ತೊಗೊಂಡೋಗಿ ಅದೇ ನೀವು ಒಂಥರ ಲೈಕ್ ಅನ್ವಿಸಿಬಲ್, ಯಾರಿಗೂ ಕಾಣಿಸ್ದೇ ಇರೋವಂತಹ 2 ಲಗೇಜ್ ಇದ್ದಂಗೆ. ಓಕೆ, ನಿಮ್ಮ ಇಂಟ್ಯೂಷನ್ ಮತ್ತು ನಿಮ್ಮ ಪ್ಯೂರಿಟಿ, ನಿಮ್ಮ ಪ್ಯಾಷನ್, ನಿಮ್ಮ ಇಂಟ್ಯೂಷನ್ ಅಂದರೆ ಅದೇ ಇದು ಬರುತ್ತೆ, ಇದರಲ್ಲೇ ಪ್ಯೂರಿಟಿ ಎಟ್ನಲ್ಲೇ ಬರುತ್ತೆ. ನಂತರ ನಿಮ್ಮ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ, ನೀವೆಲ್ಲೋದ್ರ ಜೊತೆಗೆ ಇನ್ವಿಸಿಬಲ್ ಲಗೇಜ್ ಅಂತ ಅಂದ್ಕೊಂಡು ನೀವು ಜೊತೆಗೆ ನಡಿಬೇಕು. ಸೊ ಐ ಡೂ ಸಿ ಒಳ್ಳೆ ಆಪರ್ಚುನಿಟೀಸ್ ಬರ್ತಿದೆ ನಿಮಗೆ. ಬಟ್ ಆಗಾಗ ಮನಸ್ಸು ಸ್ವಲ್ಪ ಏರುಪೇರು ಅನಿಸುತ್ತೆ. ಹೊಸದಾಗಿ ಏನೋ ಸಡನ್ನಾಗಿ ಒಂದು ಎಲ್ಲಿಂದ ಬಂತಪ್ಪ ಇದು ಅಂತ ಕೇಳ್ತೀರ ನಿಮ್ಮನ್ನು ನೀವು. ಆ ಥರ ಕೆಲವು ಏನೋ ನಡೀತಿದೆ ಬಿಹೈಂಡ್ ದ ಸ್ಕ್ರೀನ್. ಸಮಥಿಂಗ್ ಬಿಹೈಂಡ್ ದ ಸ್ಕ್ರೀನ್. ದ ಡೆವಿಲ್. ಓಕೆ, ಬಿಹೈಂಡ್ ದ ಸ್ಕ್ರೀನ್ ನಡೀತಿರೋದು ದ ಡೆವಿಲ್. ಓಕೆ, ದ ಡೆವಿಲ್ ಏನು ಅಂತಂದರೆ ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನೀವು ಕಷ್ಟಪಡೋಕ್ಕೆ ಜಾಸ್ತಿ ನೀವು ರೆಡಿ ಇರಲ್ಲ. ಓಕೆ, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಆಗಿದ್ದರೆ ರಗಳೆ ಜಾಸ್ತಿ ಆಗಿರ್ಬೋದು, ಅದೇ ಗಿಜಿ ಅನ್ನೋದು. ಓಕೆ, ಇವತ್ತು ಮಾಡ್ತೀನಿ ನಾಳೆ ಲೇಜಿನೆಸ್ಸು, ಪೋಸ್ಟ್ಪೋನ್ ಮಾಡೋದು ಕೆಲಸನ. ಸೊ ಒಟ್ಟಿನಲ್ಲಿ ಏನಂದರೆ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೆ ನಿಮಗೆ ಬಿಡಲ್ಲ. ಓಕೆ, ಈ ಕಾರ್ಡು ದ ಸಮಥಿಂಗ್ ಬಿಹೈಂಡ್ ದ ಸ್ಕ್ರೀನ್ ಅಂತ ನಾನು ನಿಮ್ಗೆ ಹೇಳಿಲ್ವ, ಹಿಂದಗಡೆ ಏನೋ ಆಗ್ತದೆ ಅಂತ. ಅದಿದೆ. ಏನು ಅಂದರೆ ನಿಮ್ಮ ಕಂಫರ್ಟ್, ನಿಮ್ಗೇನಾದರೂ ಕೆಲಸ ಮಾಡಬೇಕು ಅಂತ ಇಷ್ಟ ಇದೆಯಾ, ಮಾಡಿಬಿಡಿ, ಕಮ್ ಔಟ್. ಬಿಕಾಸ್ ನೀವು ಹತ್ತಿರದಿಂದ ನೋಡಿದೆ ಈ ಕಾರ್ಡ್ನಲ್ಲಿ ಹುಡುಗನ ಕತ್ತು ಸ್ವಲ್ಪ ಕ್ಲಿಯರ್ ಆಗಿದೆ. ಹುಡುಗನ ಕಡೆ ನೋಡಿದ್ರೆ ಲೈಕ್ ಈ ಕಾರ್ಡು ಈ ಕಡೆ ಕೈ ಕಾಲೆಲ್ಲ ಫ್ರೀ ಇದೆ. ಓಕೆ, ಕೈ ಯೂಸ್ ಮಾಡ್ಕೊಂಡು ಕತ್ತಿಂದ ಚೈನ್ ಹಾಕ್ಬಿಟ್ಟು ಅವ್ನು ಫ್ರೀ ಆಗ್ಬೋದು. ಆ್ಯಂಡ್ ಸೇಮ್ ವಿತ್ ದಿ ಲೇಡಿ ಆಲ್ಸೋ ಹಿಯರ್.
ಬಟ್ ಇಬ್ಬರು ಒಪ್ತಾ ಇಲ್ಲ. ಯಾಕಂದರೆ ಅದನ್ನ ಎತ್ತಿ ಹಾಕಕ್ಕೆ ಯಾರಾದರೂ ಬರಲಿ ಅಂತ ಒಂದು ಲೇಸಿನೆಸ್. ಓಕೆ, ಸೊ ನಿಮಗೆ ಒಳ್ಳೆಯದು ನಾನು ಮಾಡ್ತಾ ಇರೋದು ಸರಿ, ಒಳ್ಳೆಯದು. ಲೈಕ್ ಮನೆ ಕ್ಲೀನ್, ನನಗೆ ಮನೆ ಕ್ಲೀನ್ ಮಾಡೋದು ಜಾಸ್ತಿ ಬರ್ತಿದೆ. ಮನೆ ಕ್ಲೀನ್ ಮಾಡೋದು ನಿಮ್ಮ ಫಿಸಿಕಲ್ ಬಾಡಿ ಕೂಡ ನಮ್ಮ ಆತ್ಮಗೆ ಒಂದು ಮನೆ ಅಲ್ವಾ. ಸೊ ಅದೂ ಆಗಿರ್ಬೋದು. ಶುದ್ಧವಾಗಿ ಇಟ್ಕೊಳ್ಳೋದು, ಲೇಸಿ ಇಲ್ಲ. ಬಂದಮೇಲೆ ಸ್ನಾನ ಮಾಡ್ತೀನಿ ಬಿಡು ನಾ ವ್ಯಾ ಅಂತ ಅನ್ನೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ಎನರ್ಜಿಯಿಂದ ಆಚೆ ಬನ್ನಿ. ಇದರಿಂದ ಆಚೆ ಬಂದರೆ ನಿಮಗೆ ಎಷ್ಟೋ ಆರಾಮ ಅನಿಸುತ್ತೆ. ಇದನ್ನು ನೀವು ಮಾಡಬೇಕು. ನಿಮ್ಮ ಕಂಫರ್ಟ್ ಝೋನಿಂದ ನೀವು ಆಚೆ ಬರೋದನ್ನು ನೀವು ಮಾಡಬೇಕು. ನಿಮ್ಮ ಕಂಫರ್ಟ್ ಝೋನ್ ಆ್ಯಪ್ ಕಟ್ಕೊಳ್ಳಿ. ನಂದು ಇಷ್ಟೇ, ನನ್ನ ಜೀವನ ಅಂದರೆ ಇಷ್ಟೇ, ಇದರಿಂದ ನಾನು ಆಚೆ ಬರೋಲ್ಲ. ನೀವು ಏನು ಕಂಫರ್ಟ್ ಝೋನ್ ಅಂತ ಒಂದಿದೆಯೋ, ನಿಮ್ಗೆ ಇವಾಗ ಸದ್ಯ ಗೊತ್ತಾಗ್ತಿಲ್ಲ ಅಂದ್ರೂ ಮುಂದಕ್ಕೆ ನಿಮ್ಗೆ ಹೋಗ್ತಾ ಇದೇ ನಿಮಗೆ ಕತ್ತಿಕ್ಸೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಮುಂಚೆ ನಿಮ್ಗೆ ಎಷ್ಟು ಕ್ಲಾರಿಟಿ ಇತ್ತಲ್ಲ, ಅಷ್ಟು ಹೋಗ್ತಾ ನಿಮಗೆ ಆ ಕ್ಲಾರಿಟಿ, ಆ ಮೈಂಡ್ನಲ್ಲಿ ಆ ನೆಮ್ಮದಿ, ಬೇರೆಯವ್ರು ಹೇಳೋದನ್ನು ಕೇಳೋದನ್ನು ಕಮ್ಮಿ ಮಾಡಬೇಕು ಫಸ್ಟು ನೀವು. ಆಮೇಲೆ ಇದನ್ನು ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಹೇಳ್ತಾರೆ ಬಾರೋ ಪರವಾಗಿಲ್ಲ, ಬಾರೇ ಪರವಾಗಿಲ್ಲ ಅಂತ. ನೀವು ಅದನ್ನು ಕೇಳೋದನ್ನು ಕಮ್ಮಿ ಮಾಡಬೇಕಿಲ್ಲಿ. ಅದಕ್ಕೆ ಇದೆಲ್ಲಿಂದ ಬಂತಪ್ಪ ಸಡನ್ನಾಗಿ ಅಂತ ಅನ್ಸೋದು ನಿಮಗೆ. ಓಕೆ, ಅದರಿಂದ ಒಂದು ಕಷ್ಟ, ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ನೀವು ಇದು ಆಗುತ್ತೆ, ಈ ಮುಂದಕ್ಕೆ ಇನ್ನೂ ಆಗುತ್ತೆ. ಬಿಕಾಸ್ ಕಂಫರ್ಟ್ ಝೋನಿಂದ ಬಿಟ್ಟು ನೀವು ಆಚೆ ಬರಬೇಕು ಅಂತಂದರೆ ಜೀವನದಲ್ಲಿ, ಇವಾಗ ಸಪೋಸ್ ಅಂದ್ಕೊಳ್ಳಿ, ನೀವು 6 ಗಂಟೆಗೆ ಎದ್ದೇಳ್ತೀರ. ಓಕೆನಾ, ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀರ. ಆ್ಯಂಡ್ ನೀವು ಕೆಲಸ ಎಲ್ಲ ಮಾಡ್ಕೊಂಡು ಮನೆಗೆ ಬರ್ತೀರ ಒಂದು 6 ಗಂಟೆ ಅಂತ ಇಟ್ಕೊಳ್ಳಿ. 5 ಗಂಟೆ ಇಲ್ಲ 6 ಗಂಟೆ ಹಂಗೆ ಮನೆಗೆ ಬರ್ತೀರ. ಮನೆಗೆ ಬಂದ ತಕ್ಷಣ ಜಿಮ್ಗೆ ಹೊರ್ಟೋಗ್ತೀರ. ಓಕೆ, ಆಮೇಲೆ ಬರ್ತೀರ, ಆಮೇಲೆ ಊಟ ಮಾಡ್ತೀರ, ಆಮೇಲೆ ಮಲ್ಕೊಂಬಿಡ್ತೀರ. ಸೆಂಟ್ರಲ್ಲಿ ನೀವೇನೋ ಮಿಸ್ ಮಾಡಿದ್ರಿ, ಕೈ ಕಾಲು ಮುಖ ತೊಳ್ಕೊಳ್ಳೋದು. ಕೆಲವ್ರು ಬರ್ತಾರೆ ಮನೆಗೆ ಕೆಲಸದಿಂದ, ಡೈರೆಕ್ಟ್ ಬಟ್ಟೆ ಚೇಂಜ್ ಮಾಡೋದು, ಟಿ ವಿ ನೋಡೋದು, ಫ್ಯಾನ್ ಹಾಕ್ಕೊಂಡು ಅಷ್ಟೇ. ಮುಖ ಕೈ ಕಾಲು ತೊಳೆಯೋದು ಎಂಥದೂ ಇಲ್ಲ, ಎಂಥ ಕೇಳಬೇಡಿ. ಮಂಡ್ಯ ಇಲ್ಲ, ಎಂಥ ಇಲ್ಲ. ಸೊ ಈ ಥರ ಸಣ್ಣ ಪುಟ್ಟು ಕಂಫರ್ಟ್ ಝೋನ್. ಓಕೆ, ಅಥವಾ ಕೆಲವ್ರು ಇರ್ತಾರೆ, ನಮ್ಮ ಮಮ್ಮಿ ಕಾಸು ಕೊಡ್ತಾರೆ, ನಮ್ಮ ಪಪ್ಪ ಕಾಸು ಕೊಡ್ತಾರೆ, ಸೊ ನಾನು ಯಾಕೆ ಕೆಲ್ಸಕ್ಕೆ ಹೋಗಬೇಕು, ನನ್ನ ಜನ್ರೇಷ್ನಲ್ ವೆಲ್ತ್ ಅಷ್ಟೊಂದಿದೆ, ನಾನು ಯಾಕೆ ಸುಮ್ಮನೆ ಕಷ್ಟಪಡಬೇಕು. ಅದು ಒಂದು ಅದೂ ಒಂದು ದೆವ್ವದ ಎನರ್ಜಿ ಥರ. ಅಂದರೆ ನಾಟ್ ಸೋ ಪಾಸಿಟಿವ್. ಒಂದು ಅಂಥ ರೀತಿನಲ್ಲಿ ಬದುಕಬಾರ್ದು. ಓಕೆ, 4 ಜನಕ್ಕೆ ಕೆಲಸ ಹೆಲ್ಪ್ ಆಗಂಗೆ ಮಾಡಿ ಸಂಪಾದನೆ ಅದರಿಂದ ₹1 ಬರಲಿ, ನೋ ಪ್ರಾಬ್ಲಮ್. ಬಟ್ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ನೀವು ಕಾಲು ಇಡೋಕ್ಕೆ ಒಂದು ಚಾನ್ಸ್ ಇದೆ ಅಂತಂದರೆ ಮಾಡಿ. ಕೆಲವ್ರಿಗೆ ಜಿಮ್ಗೆ ಹೋಗಬೇಕು ಅಂತ ಇದೆ ಮನಸ್ಸಲ್ಲಿ, ಬಿಕಾಸ್ ವೆಯ್ಟ್ ರೆಡ್ಯೂಸ್ ಮಾಡ್ಕೊಬೇಕಂತ. ಬಟ್ ಲೇಸಿನೆಸ್, ಪಿಜ್ಜಾ ಬಂದುಬಿಡುತ್ತೆ ಕನಸಲ್ಲಿ, ಅಥವಾ ಸಡನ್ನಾಗಿ ವಿಡಿಯೋ ನೋಡಬೇಕಾದಾಗ ಏನಾದರೂ ಸೊ ಪಿಜ್ಜಾ ತಿನ್ನೋಣ ಅನ್ಸೋದು. ಅದೆಲ್ಲ ಇದು ಟೆಂಪ್ಟ್ ಮಾಡುತ್ತೆ ಇವರು ಅಂಥವ್ರೆ, ಆಯಿತಾ. ಒಂಥರ ಹೇಳಬೇಕಂದ್ರೆ, ನಮ್ಮ ಅಣ್ಣವ್ರದ್ದೊಂದು ಪಿಕ್ಚರ್ ಇದೆ, ನಂಗೆ ಪಿಕ್ಚರ್ ಹೆಸರು ಗೊತ್ತು, ಭಕ್ತ ಪ್ರಹ್ಲಾದ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಚಿಕ್ಕ ಹುಡುಗ ಆಗಿರ್ತಾರಲ್ಲ, ಅವ್ರು ಹರಿ ಅಂತ ಇರ್ತಾರೆ. ಅವ್ರ ಅಪ್ಪ ಅಂದರೆ ನಮ್ಮ ರಾಜ್ಕುಮಾರ್ ಸರ್, ಅಂಕಲ್ ಸರ್ ಅವರು, ನಾನೇ ದೇವರು, ನನ್ನ ಹೆಸರು ಹೇಳು, ಬಟ್ ಅವ್ರಿಗಿಂತ ದೊಡ್ಡದು ಒಂದು ಶಕ್ತಿ ಇದೆ ಅಂತ ಆ ಅಹಂನಲ್ಲಿ ಸ್ವಲ್ಪ ಏನೋ ಲೈಕ್ ಒಂದು ಎಕ್ಸಾಂಪಲ್, ಒಂದು ರಿಯಲಿಸ್ಟಿಕ್ ಎಕ್ಸಾಂಪಲ್ ನಾವೆಲ್ಲರೂ ನೋಡಿರ್ತೀವಿ. ನಾನು ಅಂದರೆ ಅಮ್ಮ ರೀಸೆಂಟ್ಲಿ ನಮ್ಮ ಮಮ್ಮಿ ತೀರೋಗಿದ್ದು 2018ನಲ್ಲಿ, ಕೊರೋನಾಗಿಂತ 3 ತಿಂಗಳು ಮುಂಚೆ. ಸೊ ಹಾರ್ಟ್ ಅಟ್ಯಾಕ್ ಆಗಿ ಅದೊಂದು ತುಂಬ ಕಷ್ಟದ ಸಮಯ ಆಗಿತ್ತು. ಇಟ್ಸ್ ಓಕೆ ನಮ್ಮ ಮಮ್ಮಿ ಫ್ರೀ ಆಗಿದ್ದಾರೆ, ಸೊ ಸಾಕು ಅಷ್ಟೆ. ಸೊ ನಮ್ಮ ಮಮ್ಮಿ ಹಳೇ ನಮ್ಮ ಅಣ್ಣವ್ರ ಪಿಕ್ಚರೆಲ್ಲ ಟಿ ವಿಲಿ ಬಂದಾಗ, ಉದ್ಯ ಟಿ ವಿಲಿ ಬಂದಾಗೆಲ್ಲ ನಾವೆಲ್ಲರೂ ಜೊತೆಗೆ, ನಾನು ಮಮ್ಮಿ ಇಬ್ಬರೇ ಜಾಸ್ತಿ ಜೊತೆಗೆ ನೋಡ್ತಾಯಿದ್ವಿ. ಸೊ ಆವಾಗ ಅಮ್ಮ ಹೇಳೋರು, ಇವ್ರು ನಾನೇ ದೇವರು ಅಂತ ಹೇಳು ಅಂತ. ಅವ್ರು ಹೇಳ್ತಾ ಇಲ್ಲ, ಅದಕ್ಕೆ ರಾಜ್ಕುಮಾರ್ ಅವ್ರಿಗೆ ಕೋಪ ಬರ್ತಿದೆ. ಆಮೇಲೆ ಅದಕ್ಕೆ ನರಸಿಂಹ ಸ್ವಾಮಿ ಅವ್ರು ಬರ್ತಾರೆ. ಆ್ಯಂಡ್ ನಿಜ ಏನು ಯಾರೆಲ್ಲರೂ ಅಂದರೆ ನಮಗಿಂತ ದೊಡ್ಡದೊಂದು ಶಕ್ತಿ ಇರುತ್ತೆ ಅಂತ. ಓಕೆ, ಕೆಲವು ಸತಿ ಕೆಲವು ವಸ್ತು ಆಗಲಿ, ಕೆಲವು ಜನ ಮಾತಾಗಲಿ ಕೇಳೋ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಈ ಎನರ್ಜಿಗೆ ಹೋಗ್ಬಿಡೋದು ಈಸಿ, ಬಟ್ ಆಚೆ ಬರೋದು ತುಂಬ ಕಷ್ಟ. ಈಗೋ ಬಂದುಬಿಡುತ್ತೆ. ಅದರಲ್ಲೂ ಅಷ್ಟೇ,
ಭಕ್ತ ಪ್ರಹ್ಲಾದ ಅವರು ಹರಿ ಅಂತಿದ್ದಾರಂದರೆ ಸರಿ ಆಯಿತು, ಐ ಮೀನ್ ಟ್ರೂತ್ ಅಲ್ವಾ. ಬಟ್ ಅವರೆಲ್ಲ ಒಂದು ಕಡೆ ಇಲ್ಲ ನನ್ನ ಹೆಸರು ಅನ್ನೋ ಈಗೋನಲ್ಲಿದ್ದರು ಅವರು. ಸೊ ಅವರು ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೆ ಅವ್ರು ರೆಡಿ ಇರಲಿಲ್ಲ, ಅವರು ತಯಾರಿರಲಿಲ್ಲ ದಟ್ ನನಗಿಂತ ದೊಡ್ಡವರೊಬ್ಬರು ಇದ್ದಾರೆ ಅಂತ ಒಪ್ಕೊಳ್ಳೋಕ್ಕೆ. ಅವ್ರಿಗೆ ನಾನೇ ದೇವರು ಅಂತ ಇತ್ತು ನಮ್ಮ ಅಣ್ಣವ್ರಿಗೆ ಆ ಮೂವಿನಲ್ಲಿ. ಓಕೆ, ಸೊ ಹಾಗಾಗಿ ಆ ಪಿಕ್ಚರ್ ಬಂತು. ಮೇ ಬಿ ನೀವು ಆ ಪಿಕ್ಚರ್ ನೋಡಿದ್ರೆ ಸ್ವಲ್ಪ ನಿಮಗೆ ನಿಮ್ಮ ಲೈಫ್ಗೆ ಸ್ವಲ್ಪ ಕನೆಕ್ಟ್ ಆಗ್ಬೋದು ಅನಿಸುತ್ತೆ, ಅಥವಾ ನಿಮ್ಗೇನು ಆಗ್ತಿದೆ ಅನ್ನೋದು ಗೊತ್ತಾಗ್ಬೋದು ಇನ್ನೂ ಕ್ಲಿಯರಾಗಿ. ಸೊ ಭಕ್ತ ಪ್ರಹ್ಲಾದ, ಅಥವಾ ನಾನು ಪಿಕ್ಚರ್ ಹೆಸರು ತಪ್ಪು ಹೇಳ್ತಿದ್ರು ಸಾರಿ, ಪ್ಲೀಸ್ ಅದನ್ನ ನೋಡಿ ಒಂದು ಸತಿ. ಓಕೆ, 7 ಆಫ್ ಸ್ವರ್ಡ್ಸ್. ಬೇರೆಯವ್ರ ಮಾತು ಜಾಸ್ತಿ ಕೇಳಬೇಡಿ ಅಂತ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಬಂದರು. ಇದನ್ನು ಅಷ್ಟೇ ಬೇಡ. ಅಂದರೆ ರೀಡಿಂಗ್ ಚೆನ್ನಾಗಿದೆ, ನೀವು ಸ್ವಲ್ಪ ಕೆಲಸ ಮಾಡಬೇಕು, ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು. ಓಕೆ, ಸೊ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ, ಬಟ್ ಕಷ್ಟಪಟ್ಟು ನಿಮ್ಮ ಕೆಲಸ ನೀವು ಮಾಡಿ. ಬೇರೆಯವ್ರ ಮಾತು ಕೇಳಿಕೊಂಡು ಬೇರೆಯವ್ರ ಇನ್ಫ್ಲೂಯೆನ್ಸಲ್ಲಿ ಬಂದು ಕೆಟ್ಟ ದಾರಿಗೆ ಹೋಗಬೇಡಿ. ಅದೇ ಈ ಕಾರ್ಡ್ ಹೇಳ್ತಿರೋದು ಅಷ್ಟೇ. ಬಿಕಾಸ್ ಇವತ್ತಿಲ್ಲ ನಾಳೆ ನೀವು ಇದರಿಂದ ಆಚೆ ಬರಬೇಕಂದಾಗ ನೀವು ಏನೇನು ಮಾಡಿದ್ದೀರೋ ಎಲ್ಲ ಆಚೆ ಬರುತ್ತೆ ಜೊತೆಗೆ, ಇದೆಲ್ಲೂ ಹೋಗೋದಿಲ್ಲ. ಈ ಅಂದರೆ ನಾವು ಮುಚ್ಚಿಟ್ಟು ಮಾಡಿರೋ ತಪ್ಪು ಕೆಲಸ ಎಲ್ಲೂ ಹೋಗೋದಿಲ್ಲ. ಇವತ್ತಿಲ್ಲ ನಾಳೆ ಇದು ಆಚೆ ಬಂದೇ ಬರುತ್ತೆ. ಅಂದರೆ ಇದು ಬಂದರೆ ಆಚೆ ಸಮಾಜದ ಮುಂದೆ ಬರುತ್ತೆ ಆಚೆ, ಅವಾಗಿನ್ನೂ ತುಂಬ ಒಂಥರ ಅನಿಸ್ಬಿಡುತ್ತೆ ಅಲ್ವಾ. ಸೊ ಬೆಟರ್ ನೀವು ಇವಾಗಲೇ ದಯವಿಟ್ಟು ಆ ಪಿಕ್ಚರ್ ನೋಡಿ, ಎಲ್ಲ ಒಂದು ಕಡೆ ನಿಮಗೂ ಎಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗ್ಬೋದು. ಸೊ ಅದ್ರ ಬಗ್ಗೆ ಜಾಸ್ತಿ ನೀವು ಸ್ವಲ್ಪ ವರ್ಕ್ ಮಾಡಿ. ಓಕೆ, ರೀಡಿಂಗ್ ಚೆನ್ನಾಗೇ ಇದೆ, ಬಟ್ ಆ್ಯಸ್ ಪರ್ ಇವತ್ತು ಟಾಪಿಕ್ ಪ್ರಕಾರ ನೋಡಿದ್ರೆ ನೀವು ಇಷ್ಟು ಮಾಡಬೇಕು. ಹೌದು, ಸೊ ಇದರಿಂದ ಆಚೆ ಬರೋಕ್ಕೆ ನೀವು ಯಾವ ಏಂಜಲ್ ನಂಬರ್ ಯೂಸ್ ಮಾಡ್ಬೋದು, ವರ್ಕ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ಅವಕಾಶಗಳು ಜಾರೋಗುತ್ತೆ ನೀವು ಈ ಎನರ್ಜಿನಲ್ಲೇ ಇದ್ದರೆ. ಈ ಥರ ಅಕಸ್ಮಾತ್ ನೀವಾಗಲಿ, ನಿಮ್ಮ ಮನೇಲಾಗಲಿ, ಅಥವಾ ನಿಮ್ಮ ರಿಲೇಟಿವ್ಸ್, ಫ್ಯಾಮಿಲಿ ಯಾರಾದರೂ ಆಗಲಿ ಈ ಎನರ್ಜಿನಲ್ಲಿ ಇದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೆ ಅಡ್ವೈಸ್ ಮಾಡಿ. ಇಲ್ಲ ನಿಮ್ಮ ಕೈಲಿ ಏನಾದರೂ ಆ್ಯಕ್ಷನ್ ತೊಗೊಳಕ್ಕಾಗತ್ತೆ ಅಂದರೆ ತಗೊಳ್ಳಿ, ಬಟ್ ದಯವಿಟ್ಟು ಅವ್ರನ್ನ ಆಚೆ ತನ್ನಿ. ಸೊ ನಿಮ್ಮ ಏಂಜಲ್ ನಂಬರ್ 666 ರಿಫ್ಲೆಕ್ಟ್. ನಾನು ಹೇಳಿಲ್ವ ನಿಮಗೆ, ನಿಮ್ಮಲ್ಲೇ ಇದೆ, ಹುಡುಕಬೇಕು ಅಷ್ಟೇ ಅಂತ. ಅದೇ ಇದು ಭಕ್ತ ಪ್ರಹ್ಲಾದ ನೋಡಿ. ನಿಮಗೆ ನನಗೆ ಅದೇ ಹೇಳ್ತಿರೋದು, ಭಕ್ತ ಪ್ರಹ್ಲಾದ ಪಿಕ್ಚರ್ ನೋಡಿ, ನಿಮಗೆ ಟ್ರಿಗರ್ ಆಗುತ್ತೆ ಯಾವ ಪ್ಯಾಟ್ರನ್ ಈ ಥರ ನನ್ನ ಲೈಫಲ್ಲಿ ಆಗ್ತಿದೆ ಅಲ್ವಾ, ಆ ಥರ ನೀವು ಟ್ರಿಗರ್ ಆಗುತ್ತೆ. ಸೊ ನೀವು ಆವಾಗ ನೀವು ಅರ್ಥ ಮಾಡ್ಕೊತೀರ. ಸೊ ರಿಫ್ಲೆಕ್ಟ್, ಸೆಲ್ಫ್ ರಿಫ್ಲೆಕ್ಟ್. ಓಕೆ, 666 ಲವ್, ಅಫೆಕ್ಷನ್, ಕಂಪ್ಯಾಷನ್, ಕೈಂಡ್ನೆಸ್, ಅಟೆನ್ಷನ್, ಸೆಲ್ಫ್ ಲವ್. ನಾನು ಇವಾಗ ರಿಫ್ಲೆಕ್ಟ್ ಅಂದೆ, ಇಲ್ಲಿ ಸೆಲ್ಫ್ ಲವ್ ಅಂತ ಬಂದಿದೆ. ಓಕೆ, ಸೆವ್ರಲ್ ಅನ್ಎಕ್ಸ್ಪೆಕ್ಟೆಡ್ ಕಾಣಿಸ್ತಿದೆ ನಿಮಗೆ. ಐ ಆಮ್ ಸೋ ಸಾರಿ. ಓಕೆ, several unexpected developments will enter your life and impact how you feel. ಓಕೆ, ಇದು ಜನ ಹೇಳೋ ಮಾತು ಇಂಪ್ಯಾಕ್ಟ್. ವಿಲ್ ಎಂಟರ್ ಯುವರ್ ಲೈಫ್. ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಸ್ ನಾನು ಹೇಳ್ದಲ್ಲ, ಇದೆಲ್ಲಿಂದ ಬಂತು ಅಂತ ಸಡನ್ನಾಗಿ ಅಂತ, ಅದು ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಸ್ ವಿಲ್ ಎಂಟರ್ ಯುವರ್ ಲೈಫ್ ಆ್ಯಂಡ್ ಇಂಪ್ಯಾಕ್ಟ್ ಹೌ ಯು ಫೀಲ್. ದಿಸ್ ಈಸ್ ಎ ಚಾನ್ಸ್ ಟು ರೀಇವ್ಯಾಲ್ಯೂಯೇಟ್ ಯುವರ್ ಐಡೆಂಟಿಟಿ. ಸದ್ಯಕ್ಕೆ ನಾನು ಹೇಳಿದ್ನಲ್ಲ, ಇವಾಗಲೇ ಐಡೆಂಟಿಫೈ ಆಚೆ ಬನ್ನಿ. ಇಲ್ಲಿಗೆ ಹೊಟ್ಟೋಗ್ಬಿಟ್ರೆ ಇದು ಯೂನಿವರ್ಸ್ ನರಸಿಂಹ ಆ ಮೂವಿನಲ್ಲಿ ನರಸಿಂಹ ಥರ ಆಚೆ ಬಂದರೆ ತುಂಬ ಕೆಟ್ಟದಾಗ ಆಚೆ ಬರುತ್ತೆ. ಇದಕ್ಕೆ ಚಾನ್ಸ್ ಕೊಡಬೇಡಿ. ಯು ನೀಡ್ ಅ ಮೆಂಟಲ್ ಶಿಫ್ಟ್ ಟುವರ್ಡ್ಸ್ ಗ್ರೇಟರ್ ಆಪ್ಟಿಮಿಸಮ್, ಸೆಲ್ಫ್ ಅಶ್ಯೂರೆನ್ಸ್ ಆ್ಯಂಡ್ ಟ್ರಸ್ಟ್. Put your faith in your gut and inner voice. Pay attention to your feelings and use them to help you become a better person. ನಾನು ಇಷ್ಟೊತ್ತು ಹೇಳಿದೆಲ್ಲ ಇಷ್ಟರಲ್ಲೇ ಹೇಳ್ಬಿಟ್ರು ಇವರು. ಎಷ್ಟು ಮೋಸ ಮಾಡಿದ್ರು ನನಗೆ. ಓಕೆ, ಥ್ಯಾಂಕ್ ಯು. ಲೈಕ್ ನನಗೊಂದು ಕನ್ಫರ್ಮೇಷನ್. ನಿಮಗೆ ಈ ರೀಡಿಂಗ್ ರೆಸನೇಟ್ ಆಗ್ತಿದೆ ಅಂತಂದರೆ ದಯವಿಟ್ಟು ನೀವು ಯಾವ ಏಂಜಲ್ ನಂಬರ್ನೂ ಫಾಲೋ ಮಾಡಿಬಿಡಿ. ಬೇಕಿದ್ರೆ 666 ಇದನ್ನು ದಿನಕ್ಕೊಂದು 5 ನಿಮಿಷ ಮಂತ್ರ ಥರ ಚಾಂಟ್ ಮಾಡಿ. ನಾನು ಹೇಳಿರೋ ರೀಡಿಂಗ್ನ ಬೇಕಿದ್ದರೆ ಪುನಃ ನೋಡಿ, ನೋ ಪ್ರಾಬ್ಲಮ್. ಓಕೆ, ನೋ ಪ್ರಾಬ್ಲಮ್. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ನೋ ಪ್ರಾಬ್ಲಮ್. ಬಟ್ ನನ್ನ ವಿಡಿಯೋ ಪ್ರತಿಯೊಬ್ಬರು ಕನ್ನಡಿಗರು, ಪ್ರತಿಯೊಬ್ಬರು ಇಂಗ್ಲೀಷ್ ಗೊತ್ತಿರೋರು, ನಾನು ಎಲ್ಲರೂ ಬಾಳಲ್ಲೂ ಒಂದು ಇಂಪ್ಯಾಕ್ಟ್ ತರಬೇಕು ಒಳ್ಳೆ ರೀತಿಯಲ್ಲಿ. ದಿಸ್ ಈಸ್ ಮೈ ಏಮ್. ಹ್ಯೂಜ್ ಗೊತ್ತು.
ನನ್ನ ವಯಸ್ಸಿಗಿಂತ ದೊಡ್ಡದು, ಬಟ್ ನಾನು ಮಾಡಬೇಕಷ್ಟೆ. ಬಿಕಾಸ್ ನನ್ನ ಮನೆ ಆದಂಗೆ ಬೇರೆಯವ್ರ ಮನೆ ಆಗಲೇಬಾರ್ದು. ನನ್ನ ಮನೆ ಆದಂಗೆ ಬೇರೆಯವ್ರ ಮನೆ ನಾನು ನಿಮಗೆಲ್ಲ ಹೇಳ್ತೀನಿ. ನಮ್ಮ ಜನ ಹತ್ರ ಏನು ಮುಚ್ಚಿಟ್ಕೊಳ್ಳೋದು. ನಾನು ನಿಮಗೆಲ್ಲ ಹೇಳ್ತೀನಿ. ಒಂದು ದಿವಸ ನಾನು ಆನ್ ಕ್ಯಾಮ್ರಾ ಬಂದಾಗ ನಾನು ನಿಮಗೆಲ್ಲ ಹೇಳ್ತೀನಿ. ನಾನು ಯಾರು, ಏನು, ಹೆಂಗೆ, ನಮ್ಮ ಮನೆ ಆದಂಗೆ ಯಾಕೆ ಬೇರೆಯವ್ರ ಮನೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಾನು ಯಾಕೆ ಇಷ್ಟು ಸಣ್ಣ ವಿಷಯಗಳನ್ನ ಹಿಡ್ಕೊಂಡು ರೀಡಿಂಗ್ ಮಾಡ್ತಿದ್ದೀನಿ, ನಂದೇನು ಟಾಪಿಕ್ ಎಲ್ಲಿಂದ ಸಿಗ್ತಾ ಇದೆ ನನ್ನ ಟಾಪಿಕ್ ಎಲ್ಲನೂ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ 666 ದಯವಿಟ್ಟು ಇದನ್ನು ಒಳ್ಳೇದು ತಿನ್ನಬೇಕಾದಾಗ ನೆನೆಸ್ಕೊಳ್ಳಿ ಅಂತ ಮುಂಚೆ ಒಂದು ರೀಡಿಂಗ್ನಲ್ಲಿ ಹೇಳಿದ್ನಲ್ಲ, ಅದನ್ನು ಮಾಡಬೇಡಿ. ಏನಾದರೂ ಲೇಜಿನೆಸ್ಸು, ಕೋಪ, ಅಹಂ, ಬೇರೆಯವ್ರದ್ದು ಮಾತು, ಇವತ್ತೊಂದು ದಿವಸ ಹೋಗ್ಬಿಡೋಣ ಬಾ, ನೆಕ್ಸ್ಟ್ ಟೈಮ್ ಬೇಡ, ಆ ಥರ ಬಂದಾಗ 6666 ಅಂತ ಸುಮ್ಮನೆ ಯಾವಾಗಲೂ ಜ್ಞಾಪಿಸ್ಕೊಳ್ಳಿ. ಇಟ್ಸ್ ರಿಯಲಿ ಗುಡ್, ಟ್ರಸ್ಟ್ ಮೀ. ಈ 666 ಅನ್ನೋದು ನಿಮ್ಮನ್ನ ಲಿಟ್ರಲಿ ಈ ದೆವ್ವದ ಎನರ್ಜಿಯಿಂದ ಏಂಜಲಿಕ್ ಎನರ್ಜಿಗೆ ತೊಗೊಂಡೋಗೋಕ್ಕೆ ಅಂದರೆ ಈ ಕಾರ್ಡ್ನಲ್ಲಿ ಕೆಟ್ಟ ರೀತಿಯಾಗಿ ಸಮಾಜ ಅಂದರೆ ತುಂಬ ಕೆಟ್ಟ ರೀತಿಯಾಗಿ, ಓಕೆ, ಸಮಾಜಕ್ಕೆ ಗೊತ್ತಾಗೋ ಮುಂಚೆ, ಓಕೆ, ನೀವು ಈ ನಂಬರ್ ಯೂಸ್ ಮಾಡ್ಕೊಂಡು ಈ ಕಥೆನ ಇಲ್ಲೇ ಕ್ಲೋಸ್ ಮಾಡಿ, ಇದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಲೈಫ್ನಲ್ಲಿ ಏನೇ ಇದ್ದರೂ ಸಾಲ್ವ್ ಆಗಂಗೆ ನೀವು ಮಾಡ್ಕೊಬೋದು. ದಿಸ್ ಈಸ್ ಹೌ ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್. ದಯವಿಟ್ಟು ಈ ಕಾರ್ಡ್ ಕ್ಲೋಸ್ ಮಾಡ್ತೀನಿ ನಾನು. ಓಕೆ, ಈ ಕಾರ್ಡು ನಾನು ಕ್ಲೋಸ್ ಮಾಡ್ತೀನಿ, ಬಟ್ ಸದ್ಯಕ್ಕೆ ಓಪನ್ ಇರಲಿ, ಬಿಕಾಸ್ ನಿಮ್ಗೆ ಇದ್ರದ್ದು ಇಂಪ್ಯಾಕ್ಟ್ ಬೇಕಾಗುತ್ತೆ. ಇದು ಒಂಥರ ನಾನು ಹೇಳ್ಬೋದು, ಬಟ್ ಒಂಥರ ಚೆನ್ನಾಗಿರಲ್ಲ ಅಷ್ಟೇ. ಓಕೆ, ಬೇಡ. ಸಮಾಜದಲ್ಲಿ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಗ್ದಂಗೆ ಅಲ್ಲ, ಹೊಟ್ಟೋಗುತ್ತೆ ತುಂಬ ಕೆಟ್ಟ ರೀತಿಯಾಗಿ. ಓಕೆ, ನೀವು ಮಾಡೋ ಕೆಲಸ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಜನ ರಿಲೇಷನ್ಶಿಪ್ ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಥರ ಚೇಂಜ್ ಆಗುತ್ತೆ. ಅವಳ ಸರಿ ಇಲ್ಲ ಬಿಡು, ಅವನೊಬ್ಬ ಬಿಡು, ಅವನ ಬಗ್ಗೆ ಬಿಟ್ಟು ಬೇರೆ ಏನಾದರೂ ಮಾತಾಡು. ಅಂದರೆ ಎಲ್ಲ ಗೊತ್ತಾಗಿ ಜನ ಕಂಕ್ಲೂಷನ್ ನಿಮ್ಮ ಬಗ್ಗೆ ಒಂದೇ ಲೈನ್ ಬಂದುಬಿಡ್ತಾರೆ. ಸರಿ ಇಲ್ಲ ಹುಡುಗ, ಸರಿ ಇಲ್ಲ ಹುಡುಗಿ, ಅಮ್ಮ ಸರಿ ಇಲ್ಲ, ಆಯಪ್ಪ ಸರಿ ಇಲ್ಲ, ಅಷ್ಟೇ. ಸಮಾಜನೇ. ಅದಕ್ಕೆ ಹೇಳ್ತಾ ಇರೋದು, ಈ ಎನರ್ಜಿನಲ್ಲಿ ನೀವು ಬಂದು ಸಿಕ್ಕಾಕೊಂಡು ಎಲ್ಲರಿಗೂ ಗೊತ್ತಾಗ್ದಂಗೆ ಆದಾಗ ಮುಂಚೆ ದಯವಿಟ್ಟು ಎದ್ದೇಳಿ. ನೀವು 666 ಅಂತ ಬೇಕಿದ್ರೆ ಎಲ್ಲನ ಒಂದು ಕಡೆ ಬರ್ಕೊಳ್ಳಿ ಬ್ಲ್ಯಾಕ್ ಪೆನ್ನಲ್ಲಿ, ಬಿಕಾಸ್ ನೀವು ಇದನ್ನು ಚೇಂಜ್ ಮಾಡ್ಕೊಬೇಕಂತ ಇದ್ದೀರಾ. ಸೊ ದಯವಿಟ್ಟು ಬ್ಲ್ಯಾಕಲ್ಲಿ ಬರ್ಕೊಳ್ಳಿ. ಓಕೆ, ಸೊ ದಟ್ ನಿಮಗೆ ಒಂದು ಸೆಳೆತ ಆಗುತ್ತೆ. ಬ್ಲ್ಯಾಕ್ ಅಂದರೆ ಇಟ್ಸ್ ಕಣ್ಣು ಹಿಡಿಯುತ್ತಲ್ವ ಕಲರ್, ಅದು ಬ್ಲ್ಯಾಕ್ ಆ್ಯಂಡ್ ರೆಡ್ ಯೂಶ್ವಲಿ. ಬಟ್ ನಾನು ನಿಮಗೆ ಬ್ಲ್ಯಾಕ್ ನನಗೆ ಬಂದಿದ್ದದೆ ಈ ಪಾರ್ಟ್ನಲ್ಲಿ. ಇಲ್ಲಿ ನೀವು ವಾಚ್ ಕಟ್ಕೊತೀರ ಅಂದರೆ ವಾಚ್ ನೋಡ್ತೀರ ಅಂದರೆ ವಾಚ್ ಇಲ್ಲಿ ಬರುತ್ತೆ ಅಂದರೆ ನೀವು ಇಲ್ಲಿ 666 ಅಂತ ಡಾರ್ಕಾಗಿ ಬರ್ಕೊಳ್ಳಿ ಪೆನ್ನಲ್ಲಿ. ಇಲ್ಲ ನಿಮಗೆ ಬೇಕಂದರೆ ಟ್ಯಾಟೂ ಹಾಕ್ಸ್ಕೊಂಬಿಡಿ, ಬೆಸ್ಟ್. ಇದು ನಿಮಗೆ ಲೈಫ್ ಲಾಂಗ್ ಎನರ್ಜಿ ಬೇಕಿದು. ಓಕೆ, ದಿಸ್ ವಿಲ್ ಹೆಲ್ಪ್ ಯು ಜೀವನದಲ್ಲಿ ಕರೆಕ್ಟ್ ಡಿಸಿಷನ್ಸ್ ತೊಗೊಳಕ್ಕೆ, ಜೀವನದಲ್ಲಿ ತಪ್ಪು ಮಾಡಿದಿರ, ಕಷ್ಟ ಆದ ಪರವಾಗಿಲ್ಲ, ನ್ಯಾಯವಾಗಿ ಬದುಕೋಕ್ಕೆ. 666 ಟ್ಯಾಟೂ ಹಾಕ್ಸ್ಕೊಂಬಿಡಿ. ನಾನು ಹಾಕ್ಸ್ಕೊಂಡಿದ್ದೀನಿ ನೋಡಿ, 33 ಹಾಕ್ಸ್ಕೊಂಡಿದ್ದೀನಿ. ನನ್ನ ಶೋಲ್ಡರ್ ಹತ್ರ 7 ಅಂತ ಒಂದಿದೆ, ಇನ್ನೊಂದಿದೆ ದೊಡ್ಡದು. ವಿಡಿಯೋನಲ್ಲಿ ಕಾಣಿಸುತ್ತಾ ಗೊತ್ತಿಲ್ಲ. ಒಂದು ನಿಮಿಷ ನಾನು ಶಫಲ್ ಮಾಡ್ತೇನೆ. ಥ್ಯಾಂಕ್ ಯು. ಸೊ ನೀವು ಎನರ್ಜಿ ಜೊತೆ ವರ್ಕ್ ಮಾಡ್ತಾ ಯೂನಿವರ್ಸ್ ಕಡೆಯಿಂದ ನೀವು ನಡೀತಿರೋ ದಾರಿ ಕರೆಕ್ಟಾಗಿದೆ ಅಂತ ಸಿಗ್ನಲ್, ಒಂದು ಸೈನ್ ಅವ್ರು ಏನು ಕೊಡ್ತಾರೆ, ನೀನು ಮಾಡಿದ ಸರಿ ಅಂತ ತಕ್ಷಣ. ಓಕೆ, ನಿಮ್ಮ ಎಮೋಷನ್ಸ್, ನೀವು ಸದ್ಯ ಆ ಟೈಮ್ನಲ್ಲಿ ನೀವು ಇಲ್ಲ ನಾನು ಬರಲ್ಲ, ನಾನು ಇನ್ಮೇಲೆ ಆ ಕೆಲಸ ಮಾಡಲ್ಲ, ಅಥವಾ ನಾನು ಇನ್ಮೇಲೆ ಬರಲ್ಲ ಅಂತ ಅನ್ಸಿದ್ರೆ, ನೀವು ಹೇಳಿದ್ಮೇಲೆ ಹೇಳಬೇಕಾದಾಗ ನಿಮಗೆ ನಾನು ಹೆಂಗೆ ಹೇಳಲಿ, ಒಂದು ಸತಿ ಹೋಗ್ಬಿಡ್ಲಾ, ತುಂಬ ಹೇಳ್ತಾ ಇದ್ದಾರೆ, ಇದೇ ಇವ್ರದ್ದು ಎನರ್ಜಿ ಹಂಗೆ ಅನಿಸುತ್ತೆ. ಬಟ್ ನೀವು ಒಂದು ಸತಿ ಆಗಲ್ಲ ಬರಲ್ಲ ಅಂದ್ಬಿಟ್ಟು ನೀವು ತಿರುಗಿದಾಗ ನಿಮ್ಮ ಮನಸ್ಸು ತುಂಬ ನೆಮ್ಮದಿ ಆಗುತ್ತೆ. ಸೊ ಎಮೋಷನ್ಸ್ನ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಎಮೋಷನ್ನೇ ಅದೊಂದು ದೊಡ್ಡ ಸಿಗ್ನಲ್. ಜಾಯ್, ಸ್ಮೈಲಿ ಫೇಸ್. ಇವಾಗ ಹೇಳಿದ್ನಲ್ಲ, ಅದೇ ಮಾಸ್ಟರ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಎಮೋಷನ್ಸ್ನ. ಎಮೋಷನಲ್ ಸೆಲ್ಫ್ ಸ್ಟಡಿ. ಓಕೆ, ಎಮೋಷನಲ್ ಸೆಲ್ಫ್ ಸ್ಟಡಿ, ಡೆಸ್ಟಿನಿ. ಓಕೆ, ಕೆಳಗಡೆ ನೋಡಿ ನೀವು, ಡಿಸ್ರಪ್ಷನ್. ನಾನು ಹೇಳಿದ್ನಲ್ಲ, ಇದು ಆಚೆ ಬಂದಾಗ ತುಂಬ ಕೆಟ್ಟ ರೀತಿಯಾಗಿ ಆಚೆ ಬರುತ್ತೆ ಅಂತ. ಡಿಸ್ರಪ್ಷನ್, ಸಿಡ್ಲೊಡ್ದಂಗೆ ಬಾಳಿಗೆ,
ಬೇಡ. ಓಕೆನಾ? ಆಮೇಲೆ ಡೆಸ್ಟಿನಿ, ನೀವು ನನ್ನ ವಿಡಿಯೋ ನೋಡ್ತಿರೋದು ಆ್ಯಕ್ಚುಲಿ ನಿಮಗೆ ಒಂದು ಡಿವೈನ್ ಗೈಡೆನ್ಸ್ ಅಂತ ತೊಗೊಬೋದು. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ 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 ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಹಣೆ ಬರದಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಬರೆದಿದೆ, ಅದಕ್ಕೆ ನಾನು ಬಂದಿದ್ದೀನಿ, ನೀವು ನೋಡ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ, ಇದೇ ಹೇಳೋದು. ಲಿಸನ್ ಪ್ಲೀಸ್. ಡೆಸ್ಟಿನಿ, ನೀವು ಇದನ್ನು ಕಟ್ ಮಾಡಿದ್ರೆ ನಿಮ್ಮ ಡೆಸ್ಟಿನಿ ಲಿಟ್ರಲಿ ಇದಾಗಿರುತ್ತೆ. ಸಕ್ಸಸ್ ಸಕ್ಸಸ್ ಸಕ್ಸಸ್. ರಾಜ ರಾಣಿ ಥರ ಬದುಕ್ತೀರ. ನಿಮ್ಮ ಡೆಸ್ಟಿನಿ ನೀವು ಚೇಂಜ್ ಮಾಡ್ಕೊಬೋದು. ಯಾರು ಇವತ್ತು ಅವ್ನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಕರಿತಾಳೆ ಬತ್ತಾಳೆ ಬಿಡು, ಆ ಥರ ನಿಮ್ಮನ್ನ ಒಂಥರ ಫಾರ್ ಗ್ರಾಂಟೆಡ್ ಅಂತ ತೊಗೊತಾ ಇರೋರು ನಿಮ್ಮನ್ನು ಒಂದು ರಾಜ ರಾಣಿ ರೂಪದಲ್ಲಿ ನಿಮ್ಮ ಹತ್ರ ಬರೋ ಮುಂಚೆ 1000 ಸತಿ ಯೋಚನೆ ಮಾಡೋಂಗೆ ಆಗ್ತಾರೆ ಜನ. ಪ್ರೊವೈಡೆಡ್ ನೀವು ಈ ಡೆವಿಲ್ ಮತ್ತು ಈ ಥರ ಇದನ್ನು ಅವಕಾಶ ಮಾತ್ರ ಕೊಡಬೇಡಿ. ನಿಮ್ಮ ಹಣೆ ಬರ ತುಂಬ ಚೆನ್ನಾಗಿದೆ, ಎಲ್ಲೋ ಪ್ರೆಸೆಂಟ್ ಅಥವಾ ಇದರಲ್ಲಿ ಸ್ವಲ್ಪ ತಂದೆ ತಪ್ಪು ಮಾಡ್ತಾಯಿದ್ದೀರ. ಎಸ್ ಪ್ಲೀಸ್ 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 ಇದನ್ನು ಕನ್ಸಿಡರ್ ಮಾಡಿ. ಓಕೆ? ಆ್ಯಂಡ್ ನಿಮ್ಮ ಎಮೋಷನ್ಸೇ ನಿಮಗೆ ಮೇನ್ ಆನ್ಸರು. ನೀವು ಯಾವಾಗ ನೀವು ನಿಮ್ಮ ಕಂಫರ್ಟ್ ಝೋನ್ ಅಂತ ಕರಿತಾ ಇದ್ದಾರೆ, ತುಂಬ ಹೋಗ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊತೀರಲ್ಲ. ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಐ ಲವ್ ಮೈ ಸೆಲ್ಫ್. ನನಗಿಷ್ಟ ಇಲ್ಲ ನಾನು ಮನೆಗೆ ಹೋಗಬೇಕು, ಅಥವಾ ನನಗಿಷ್ಟ ಇಲ್ಲ ನಾನು ಕೆಲಸ ಮಾಡಲ್ಲ ಅಂತ ಅಂತಿರೋ ನಿಮ್ಮ ಮನಸ್ಸು ತಿರುಗಿದ ಮೇಲೆ ಅವರು ಸರಿ ಆಯಿತು ಬಿಡು ಅಂತ ಅವ್ರು ಹೋದ್ಮೇಲೆ ನಿಮಗೆ ಬರೋ ಮನಸ್ಸು ನೆಮ್ಮದಿ ಇದೆಯಲ್ಲ, ಆ ನೆಮ್ಮದಿನೇ ನಿಮ್ಮ ಸಿಗ್ನಲ್ ದಟ್ ನೀವು ಕರೆಕ್ಟ್ ದಾರಿಲಿದ್ದೀರಾ ಅಂತ. ನೆಮ್ಮದಿಯಾಗಿರ್ತೀರ, ಖುಷಿಯಾಗಿರುತ್ತೆ. ನಾನು ಇವತ್ತೇನು ತಪ್ಪು ಮಾಡೋಕ್ಕೆ ಒಪ್ಕೊಂಡಿಲ್ಲ, ನನಗೋಸ್ಕರ ನಾನು ನಿಂತ್ಕೊಂಡೆ. ಅದೇ ತಾನೇ ಟಾಪಿಕ್ ಇವತ್ತು. ಹೌ ಟು ಹೆಲ್ಪ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಹೇಗೆ ಸಹಾಯ ಮಾಡ್ಕೊಂಡು ಆಚೆ ಬರ್ಬೋದು ಅಂತ. ನಿಮಗೆ ನೀವು ನಿಂತ್ಕೊಂಡ್ರಿ ಅನ್ನೋ ಒಂದು ಆ ಖುಷಿ ಇರುತ್ತೆ ನಿಮಗೆ. ಪ್ಲೀಸ್. ಓಕೆ? ಪ್ಲೀಸ್ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೊಂದು ಟ್ಯಾಟು ಕಾಣುತ್ತಾ ನಿಮಗೆ? ವಾರಿಯರ್ ಅಂತ. ಸೊ ಎಸ್, ಇದು ನನ್ನ ರೀಡಿಂಗ್. ಸೊ ನಿಮ್ಗೆ ರೆಸನೇಟ್ ಆಗಿದ್ದರೆ ದಯವಿಟ್ಟು ಪ್ಲೀಸ್, ಆಯಿತಾ? ಪ್ಲೀಸ್ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಕನ್ಸಿಡರ್ ಮಾಡಿ. 666 ಮತ್ತು ನಾನು ಹೇಳಿದ್ದೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಪುನಃ ಕೇಳಿ, ಪರವಾಗಿಲ್ಲ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಿಮ್ಮ ಜೀವನ ಸರಿ ಆಗಬೇಕು ಅಷ್ಟೇ. ಓಕೆ? ಪುನಃ ಕೇಳಿ, ನೋ ಪ್ರಾಬ್ಲಮ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೆಯದಾಗುತ್ತೆ. ಓಕೆ, ಎಲ್ಲ ಒಳ್ಳೆಯದಾಗುತ್ತೆ. ಇಲ್ಲೂ ಇದೆ ಸೆಲ್ಫ್ ಅಶ್ಯೂರೆನ್ಸ್. ನಾನು ಆ್ಯಕ್ಚುಲಿ ಗಮನ ಕೊಟ್ಟಿಲ್ಲ, ಬಟ್ ನಿಮ್ಮ ಮನಸ್ಸು ಅಂತ ಸೆಲ್ಫ್ ಅಶ್ಯೂರೆನ್ಸ್ ಆ್ಯಂಡ್ ಟ್ರಸ್ಟ್ ಅಷ್ಟೇ. ಏನೇನೋ ಹಬ್ಬ ಇಲ್ಲ, ಏನಾಗಿಲ್ಲ, ಏನು ಅವಾರ್ಡ್ ಸಿಕ್ಕಿಲ್ಲ, ನನಗೆ ಏನೂ ಇಲ್ಲ, ಬಟ್ ಆದರೂ ಮನ್ಸಲ್ಲಿ ಖುಷಿ. ಅದು ನಿಮ್ಮ ಸಿಗ್ನಲ್, ಸೆಲ್ಫ್ ಅಶ್ಯೂರೆನ್ಸ್. ಅದು ಯೋರ್ ಇನ್ನರ್ ಅದು ಇದೆಯಾ, ಫೇತ್ ಇನ್ ಯೋರ್ ಗಟ್ ಆ್ಯಂಡ್ ಇನ್ನರ್ ವಾಯ್ಸ್ ಪ್ರಶ್ನೆ ಮಾಡಿ. ಅಂದರೆ ಮನಸ್ಸು. ಪೇ ಅಟೆನ್ಷನ್ ಟು ಯೋರ್ ಫೀಲಿಂಗ್ಸ್, ಅದೇ, ಆ್ಯಂಡ್ ಯೂಸ್ ದೆಮ್ ಟು ಹೆಲ್ಪ್ ಯು ಬಿಕಮ್ ಎ ಬೆಟರ್ ಪರ್ಸನ್. ಎಸ್, ನನ್ನ ಇಂಟೆನ್ಷನ್ ಪ್ಲಸ್ ನಾನು ನಿಮ್ಗೆ ಹೇಳಿರೋದೆಲ್ಲ ಹೆಲ್ಪ್ ಯು ಟು ಬಿಕಮ್ ಎ ಬೆಟರ್ ಪರ್ಸನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ. ನಾಳೆ ಸಿಗ್ತೀನಿ. ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನಾನು ಬೆಳಗ್ಗೆಯಿಂದ ಇದ್ರ ಕೆಲಸನೇ ಅದೇ ಕ್ಲೈಂಟ್ಸ್ ಅಂತಲ್ಲ, ನಾನು ಸೆಲ್ಫ್ ಸ್ಟಡಿ ಇನ್ನೂ ಪರ್ಫೆಕ್ಟ್ ಆಗೋಕ್ಕೆ, ಇನ್ನೂ ಜಾಸ್ತಿ ನಾನು ಇದು ಮಾಡೋಕ್ಕೆ, ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ, ಇನ್ನೂ ಏನನ್ನೋ ಗ್ರೋ ಆಗೋಕ್ಕೆ. ಓಕೆ, ಅದು ಸ್ಟಡಿ ಮಾಡ್ತಾಯಿರ್ತೀನಿ. ನಂಗೆ ಟೈಮ್ ಸಿಗೋದು ಇವಾಗ. ಸೊ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಟೈಮ್ ಸಿಕ್ಕಿದಾಗ ನೀವು ನೋಡಿ. ಓಕೆ, ಬಟ್ ದಯವಿಟ್ಟು ನೋಡಿ. ನಿಮ್ಗೆ ಈ ವಿಡಿಯೋ ಬಂತು ಅಂದರೆ ಪ್ಲೀಸ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು. ಓಕೆ, ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆರ್ಯವಂಶಿ ಪೂಜಾ ಈ ಕಡೆಯಿಂದ ನಮಸ್ಕಾರ. ಬಾಯ್.